ಓಂ ಶಾಂತಿ. ಓಂ ಶಾಂತಿ. ನಮ್ಮೊಂದಿಗೆ ಡಾಕ್ಟರ್ ಸವಿತಾ ಬೆಹೆನ್ಜಿಯವರು ಇದ್ದಾರೆ. ಆದರಣೀಯ ದೀದಿಯವರಿಗೆ ನಾವು ಹೃದಯದಿಂದ ಸ್ವಾಗತಿಸೋಣ. ಇಂದಿನ ವಿಷಯ ಆಗಿದೆ ಜ್ಞಾನಸಾಗರ, ಶಿವಪರಮಾತ್ಮನ ಜ್ಞಾನದ ಮಳೆ. ಜ್ಞಾನ ಖಡ್ಗ ಆಗಿದೆ, ಜ್ಞಾನ ಸುದರ್ಶನ ಚಕ್ರ ಆಗಿದೆ, ಜ್ಞಾನ ಅಂಜನ ಆಗಿದೆ, ಜ್ಞಾನ ಬೆಳಕಾಗಿದೆ, ಜ್ಞಾನ ಕನ್ನಡಿಯಾಗಿದೆ ಮತ್ತು ಜ್ಞಾನವು ಅಮೃತ ಆಗಿದೆ. ಇಂತಹ ಜ್ಞಾನಾಮೃತದ ಮಳೆ ಸುರಿಸ್ತಾರೆ ಆದರಣೀಯ ಡಾಕ್ಟರ್ ಸವಿತಾ ಬೆಹೆನ್ಜಿಯವರು. ಓಂ ಶಾಂತಿ. ಜ್ಞಾನಸಾಗರ ಶಿವತಂದೆ ಕಲಿಯುಗದ ಅಂತ್ಯದಲ್ಲಿ ಬಂದಾಗ ಹೇಳ್ತಾರೆ, ಜ್ಞಾನ ಸೂರ್ಯ ಪ್ರಕಟನಾದ, ಅಜ್ಞಾನ ಅಂಧಕಾರ ವಿನಾಶ ಆಯಿತು. ಜ್ಞಾನ ಸೂರ್ಯ ಈ ಭೂಮಿ ಮೇಲೆ ಪ್ರಕಟ ಆದಾಗ ಸಮಸ್ತ ಅಜ್ಞಾನ ಅಂಧಕಾರ ವಿಶ್ವದಿಂದ ಸಮಾಪ್ತಿ ಆಗಿಬಿಡ್ತದೆ. ಭಕ್ತಿ ಮಾರ್ಗದಲ್ಲಿ ಅಜ್ಞಾನ ಅಂಧಕಾರ ಇರೋದ್ರಿಂದ ಹೇಳ್ತಾರೆ, ಅಂಧಕಾರದಲ್ಲಿ ಮನುಷ್ಯ ಅಲ್ದಾಡ್ತಾನೆ ಅಂತ ಹೇಳ್ತಾರೆ. ಅವನು ಎಡುತ್ತಾನೆ. ಭಕ್ತಿಯಲ್ಲಿ ಭಗವಂತನನ್ನು ಹುಡುಕ್ಲಿಕ್ಕೋಸ್ಕರ ಮನುಷ್ಯರು ಅಲ್ದಾಡ್ತಾ ಇರ್ತಾರೆ. ಅನೇಕ ಪ್ರಕಾರದ ತೀರ್ಥಕ್ಷೇತ್ರಗಳಿಗೆ ಹೋಗ್ತಾರೆ, ಜಪ ತಪ ದಾನ ಪುಣ್ಯವನ್ನು ಕೂಡ ಮಾಡ್ತಾರೆ. ಆದರೂ ಕೂಡ ಪರಮಾತ್ಮ ಸಿಗೋದಿಲ್ಲ, ಏಕೆಂದರೆ ಸತ್ಯಜ್ಞಾನ ಇಲ್ಲ. ಜ್ಞಾನದ ಮಳೆಯ ಮಾತೇನಿದೆ, ಜ್ಞಾನ ಸಾಗರ ಪರಮಾತ್ಮ ಜ್ಞಾನದ ಮಳೆಯನ್ನು ಸುರಿಸಿದಾಗ ನಾವು ನೋಡ್ತೇವೆ. ಪ್ರಕೃತಿಯಲ್ಲೂ ಕೂಡ ಮಳೆ ಸುರಿದಾಗ ಪ್ರಕೃತಿ ಅರಳಿ ಬಿಡ್ತದೆ, ಖುಷಹಾಲಾಗ್ತದೆ, ಹಸಿರಾಗಿ ಮೆರಗನ್ನು ತರ್ತದೆ. ಅದೇ ರೀತಿ ಜ್ಞಾನಸಾಗರ ಪರಮಾತ್ಮನ ಮೂಲಕ ಆತ್ಮದ ಮೇಲೆ ಮಳೆ ಸುರಿದಾಗ, ಜ್ಞಾನದ ಮಳೆ ಸುರಿದಾಗ ಜನ್ಮ ಜನ್ಮದ ತಮ್ಮ ದುಃಖ ಶಾಂತಿಯನ್ನು ಮರೆತು ಪ್ರಸನ್ನರಾಗಿ ಬಿಡ್ತಾರೆ. ಆ ಖುಷಿಯ ಅನುಭವವನ್ನು ಮಾಡ್ತಾರೆ, ಆನಂದದ ಅನುಭವವನ್ನು ಮಾಡ್ತಾರೆ. ಅದರ ಗಾಯನ ಇದೆ ಭಾಗವತದಲ್ಲಿ. ಶ್ರೀಕೃಷ್ಣ ಮುರಳಿಯನ್ನು ನುಡಿಸಿದಾಗ ಗೋಪಗೋಪಿಯರು ಆನಂದದಲ್ಲಿ ಮುಳುಗಿ ಹೋಗ್ತಾ ಇದ್ರು. ಇದು ನಮ್ಮದೇ ಯಾದ್ಗಾರ್ ಆಗಿದೆ. ಪರಮಾತ್ಮ ಜ್ಞಾನದ ಮಳೆಯನ್ನು ಸುರಿಸಿದಾಗ ಆ ಜ್ಞಾನ ಮುರಳಿಯ ಮೂಲಕ ಬಾಬಾ ನಮಗೆ ಮಳೆಯನ್ನು ಸುರಿಸ್ತಾರೆ. ಆ ಮುರಳಿಯನ್ನು ಕೇಳಿ ಆತ್ಮ ಆನಂದದ ಅನುಭವವನ್ನು ಮಾಡ್ತದೆ, ಸುಖದ ಅನುಭವವನ್ನು ಮಾಡ್ತದೆ, ಖುಷಿಯ ಅನುಭವವನ್ನು ಕೂಡ ಮಾಡ್ತದೆ. ಆದ್ದರಿಂದ ಜ್ಞಾನ ಹೇಳಲಾಗ್ತದೆ, ಜ್ಞಾನ ನಮಗೆ ಅಂಜನ ಆಗಿದೆ. ಜ್ಞಾನ ನಮಗೆ ಮೂರನೇ ಕಣ್ಣನ್ನು ನೀಡುವಂಥದ್ದಾಗಿದೆ. ಜ್ಞಾನ ಮುಕ್ತಿ ಮತ್ತು ಜೀವನ್ಮುಕ್ತಿ ಅನುಭವವನ್ನು ಕೂಡ ಮಾಡಿಸ್ತದೆ. ಜ್ಞಾನವಿಲ್ಲದೆ ಮುಕ್ತಿ ಜೀವನ ಮುಕ್ತಿ ಸಿಗಲು ಸಾಧ್ಯವಿಲ್ಲ. ಮುಕ್ತಿ ಯಾವ ಮಾತುಗಳಿಂದ ಸಿಗ್ತದೆ? ಜೀವನ್ಮುಕ್ತಿ ಅಂತೂ ಸಿಕ್ಕೇ ಸಿಗ್ತದೆ. ಮುಂದೆ ಬರುವಂಥ 21 ಜನ್ಮಗಳವರೆಗೆ ಆತ್ಮ ಜೀವನ್ಮುಕ್ತ ಅವಸ್ಥೆಯಲ್ಲಿರ್ತದೆ. ಇದು ಜ್ಞಾನದ ಪ್ರಾರಬ್ಧ ಆಗಿದೆ. ವರ್ತಮಾನದಲ್ಲೂ ಕೂಡ ನಾವು ಜೀವನ್ಮುಕ್ತಿ ಅನುಭವವನ್ನು ಮಾಡ್ತೇವೆ. ತಿಳ್ಕೊಳ್ಳಿ, ಯಾವ ವ್ಯಕ್ತಿ ಗೃಹಸ್ಥದಲ್ಲಿರ್ತಾನೆ ಆತನಿಗೆ ಗೃಹಸ್ಥದಿಂದ ಮುಕ್ತಿ ಸಿಗ್ತದೆ, ಗೃಹಸ್ಥಿಯಿಂದ ಟ್ರಸ್ಟಿ ಆಗಿಬಿಡ್ತಾನೆ. ಅದೇ ರೀತಿ ಜವಾಬ್ದಾರಿಗಳ ಭಾರದಿಂದ ಬಾಬುವರು ನಮ್ಮನ್ನು ಮುಕ್ತಗೊಳಿಸ್ತಾರೆ. ಬಾಬಾ ತಿಳಿಸ್ತಾರೆ, ನನ್ನದನ್ನು ನಿನ್ನದು ಅನ್ನೋದರಲ್ಲಿ ಪರಿವರ್ತನೆ ಮಾಡಿಕೊಳ್ಳಿ. ಯಾವುದೇ ವಿಕಾರದ ಬಂಧನ ಇರ್ಬೋದು, ಆ ವಿಕಾರ ಬಂಧನಗಳಿಂದನೂ ಮುಕ್ತಿಯ ಯುಕ್ತಿ ನಮಗಿಲ್ಲಿ ಸಿಗ್ತದೆ, ಬಾಬಾ ಕೊಡ್ತಾರೆ. ಅದೇ ರೀತಿ ದುಸ್ಸಂಗ ಏನಿದೆ ಅದರಿಂದಲೂ ಕೂಡ ನಾವು ಮುಕ್ತರಾಗಿ ಪರಮಾತ್ಮನ ಸಂಘದಲ್ಲಿ ಬಂದ್ಬಿಡ್ತೇವೆ.
ಅನೇಕ ಪ್ರಕಾರದ ಸಂಘದಿಂದ ಮುಕ್ತ ಆಗ್ಬಿಡ್ತದೆ ಆತ್ಮ. ದುರ್ವ್ಯಸನದಲ್ಲಿರ್ತಕ್ಕಂಥವ್ರು, ದುಶ್ಚಟದಲ್ಲಿರ್ತಕ್ಕಂಥವ್ರಿಗೂ ಕೂಡ ತಿಳುವಳಿಕೆ ಬರ್ತದೆ, ನಾವೀಗ ದೇವತೆ ಆಗುವಂಥ ಆತ್ಮ ಆಗಿದ್ದೇವೆ. ಅಂದ ಮೇಲೆ ಅಶುದ್ಧ ವಸ್ತುವನ್ನು ಹೇಗೆ ಸ್ವೀಕರಿಸೋದು? ಏನು ದುಶ್ಚಟ ಇದೆ ಅದು ನಮಗೆ ಸತ್ಯ ಆನಂದವನ್ನು ನೀಡೋದಿಲ್ಲ. ಆದರೆ ಪರಮಾತ್ಮನ ನೆನಪಿನಿಂದ ಸತ್ಯವಾದ ಶಾಂತಿ ಮತ್ತು ಆನಂದ ಸಿಗ್ತದೆ. ಅದೇ ರೀತಿ ಪ್ರಕೃತಿ ಹಾಗೂ ವಾಯುಮಂಡಲದ ಪ್ರಭಾವದಿಂದಲೂ ಮುಕ್ತರಾಗ್ತೇವೆ. ಈ ಜೀವನ್ಮುಕ್ತಿ ವರ್ತಮಾನದಲ್ಲಿ ನಾವು ಅನುಭವವನ್ನು ಮಾಡ್ತೇವೆ. ಜ್ಞಾನ ನಮ್ಮ ಅಸ್ತ್ರಶಸ್ತ್ರ ಕೂಡ ಆಗಿದೆ. ಉದಾಹರಣೆಗೆ, ಅಸ್ತ್ರಶಸ್ತ್ರಗಳ ಮೂಲಕ ವಿಜಯವನ್ನು ಪಡ್ಕೊಳ್ತಾರೆ ಯುದ್ಧದಲ್ಲಿ. ಅದೇ ರೀತಿ ಮಾಯೆಯ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ, ಪರಿಸ್ಥಿತಿಗಳಿಂದ ವಿಜಯ ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಇವು ನಮಗೆ ನಿಜವಾದ ಅಸ್ತ್ರಶಸ್ತ್ರಗಳಾಗಿವೆ. ಸೈನಿಕರು ಅಸ್ತ್ರಶಸ್ತ್ರಗಳ ಅಭ್ಯಾಸ ಮಾಡ್ತಾರೆ, ನಿಯಮಿತವಾಗಿ ಅಭ್ಯಾಸ ಮಾಡ್ತಾರೆ. ಇಲ್ಲ ಅಂದರೆ ಶತ್ರುಗಳು ಗೆದ್ದು ಬಿಡ್ತಾರೆ, ಇವರು ಸೋತು ಬಿಡ್ತಾರೆ. ಅದೇ ರೀತಿ ಜ್ಞಾನದ ಶಸ್ತ್ರಗಳು ನಮಗೇನು ಸಿಕ್ಕಿದ್ದಾವೆ ಅವುಗಳನ್ನು ನಾವು ನಿಯಮಿತವಾಗಿ ಅಭ್ಯಾಸ ಮಾಡಬೇಕು. ನಾವು ನಿಯಮಿತವಾಗಿ ಅಭ್ಯಾಸ ಮಾಡದೆ ಹೋದರೆ, ಒಂದಾಗಿದೆ ಜ್ಞಾನವನ್ನು ಕೇಳುವುದು. ಕೇಳಿದಾಗ ನಮಗೆ ಖುಷಿ ಆಗ್ತದೆ, ಸುಖ ಸಿಗ್ತದೆ, ಅದು ಒಂದು ಸ್ಥಿತಿ. ಆದರೆ ಕೇಳಿದ ನಂತರ ಅದನ್ನು ನಮ್ಮಲ್ಲಿ ಅಳವಡಿಸ್ಕೊಳ್ಬೇಕು. ಅದಾಗಿದೆ ಅಭ್ಯಾಸ ಮಾಡುವುದು. ಆಗ ಜ್ಞಾನದ ಪಾಯಿಂಟ್ ಸಮಯಕ್ಕೆ ಸರಿಯಾಗಿ ಬಳಕೆ ಆಗ್ತದೆ. ತಿಳ್ಕೊಳ್ಳಿ, ಇವತ್ತು ಬಾಬೂರು ಮುರಳಿಯಲ್ಲಿ ಹೇಳಿದರು, ವಿದ್ಯಾಭ್ಯಾಸದಲ್ಲಿ ಪಾಸ್ ಆಗಬೇಕು ಅಂದರೆ ನಮ್ಮ ಕಣ್ಣುಗಳು ಪವಿತ್ರ ಇರಬೇಕು ಅಂತ ಬಾಬಾ ಹೇಳಿದ್ದಾರೆ. ಕಣ್ಣುಗಳು ಕ್ರಿಮಿನಲ್ ಆಗಿಬಿಡ್ತವೆ, ಅಥವಾ ದೇಹವನ್ನು ನೋಡಿ ಕರ್ಮೇಂದ್ರಿಯಗಳು ಚಲಾಯಮಾನ ಆಗಿಬಿಡ್ತವೆ. ಇವತ್ತಿನ ಮುಖ್ಯ ಪಾಯಿಂಟ್ ಆಗಿದೆ. ನಮಗೆ ಇದರ ಅಭ್ಯಾಸ ಇದ್ದರೆ, ದೇಹ ನೋಡದೆ ಆತ್ಮನೇ ನೋಡ್ತೀವಿ ಅಂತ ಇದ್ವಿ ಅಂದರೆ, ಇವತ್ತು ಬಾಬಾ ತಿಳಿಸಿದ್ದಾರೆ ಮುರಳಿಯಲ್ಲಿ, ಯಾವುದೇ ಸುಂದರ ವ್ಯಕ್ತಿಯನ್ನು ನೋಡಿದರೂ ಹೆಚ್ಚಿನ ದೃಷ್ಟಿವೃತ್ತಿ ಪ್ರಭಾವ, ದೃಷ್ಟಿವೃತ್ತಿ ಚಂಚಲ ಆಗ್ತದೆ, ಕಣ್ಣುಗಳು ಕ್ರಿಮಿನಲ್ ಆಗ್ತವೆ. ನಾವು ನೋಡಬೇಕಾಗಿರೋದೇ ಆತ್ಮನನ್ನು. ದೇಹವನ್ನು ನೋಡ್ತಾ ಇದ್ರೂ ಕೂಡ ನೋಡಬಾರ್ದು. ಆತ್ಮಿಕ ದೃಷ್ಟಿಯ ನಿರಂತರ ಅಭ್ಯಾಸ ಇತ್ತು ಅಂದರೆ ಆಗ ಎಂದಿಗೂ ಕೂಡ ಕಣ್ಣುಗಳು ಕ್ರಿಮಿನಲ್ ಆಗೋದಿಲ್ಲ, ಸದಾ ಸಿವಿಲ್ ಆಗಿರ್ತವೆ. ಇದರ ಅಭ್ಯಾಸ ಇಲ್ಲ, ಸುಮ್ಮನೆ ಕೇಳ್ತೀವಿ ನಾನು ಆತ್ಮ, ಎಲ್ಲರೂ ಆತ್ಮ ಆತ್ಮ ನೋಡಬೇಕು ಅಂತ, ಆತ್ಮಾಭಿಮಾನಿ ಆಗಬೇಕು ಅಂತ. ಆಗ ಸಮಯಕ್ಕೆ ಮೋಸ ಆಗ್ಬಿಡ್ತದೆ. ನಂತರ ನಾವು ಪಶ್ಚಾತ್ತಾಪ ಪಡ್ಕೊಳ್ತೇವೆ, ನಮಗೆ ಈ ರೀತಿ ವಿಚಾರ ಮಾಡಬಾರ್ದಾಗಿತ್ತು, ನಾವು ಈ ರೀತಿ ಕರ್ಮೇಂದ್ರಿಯಗಳ ಮೂಲಕ ಕರ್ಮ ಮಾಡಬಾರ್ದಾಗಿತ್ತು ಅಂತ ಅನಿಸ್ತದೆ. ಡ್ರಾಮಾದ ಪಾಯಿಂಟ್ ಆಗಿದೆ. ಡ್ರಾಮಾ ಪಾಯಿಂಟ್ ಬಗ್ಗೆ ಬಾಬಾ ಹೇಳ್ತಾರೆ, ಯಾವುದೇ ಅಲ್ಚಲ್ ಸ್ಥಿತಿ ಇದ್ರೂ ಕೂಡ ಅಚಲ ಸ್ಥಿತಿ ಮಾಡ್ಕೋಬೇಕು. ಡ್ರಾಮಾದ ಫುಲ್ ಸ್ಟಾಪ್ ಇಡಬೇಕು. ಯಾವುದೇ ಪರಿಸ್ಥಿತಿ ಬಂದರೂ ನಾಟಕದಲ್ಲಿ ಏನೆಲ್ಲ ನಡೀತಾ ಇದೆ ಅದು ಕಲ್ಯಾಣಕಾರಿಯಾಗಿದೆ, ಹೊಸದೇನೂ ಅಲ್ಲ. ಕಲ್ಪದ ಹಿಂದೆನೂ ನಾವು ವಿಜಯಿಗಳಾಗಿದ್ವಿ, ಈಗಲೂ ಆಗ್ತಾ ಇದ್ದೇವೆ, ನಾವು ವಿಜಯಿಗಳೇ ಆಗಿದ್ದೇವೆ. ಈ ನಾಟಕದ ಪಾಯಿಂಟನ್ನು ನಾವು ಅಭ್ಯಾಸ ಮಾಡಿ ನಮ್ಮದಾಗಿಸಿಕೊಡ್ಲಿಲ್ಲ ಅಂದರೆ, ಡ್ರಾಮಾದ ರಹಸ್ಯ ಗೊತ್ತಿದ್ರೂ ಕೂಡ ನಾಟಕ ಅಂತ ಹೇಳ್ತಾ ಇದ್ರೂ ಕೂಡ ಆದರೆ ಫುಲ್ ಸ್ಟಾಪ್ ಇಡ್ಲಿಕ್ಕಾಗೋದಿಲ್ಲ, ಗೊಂದಲದಲ್ಲಿ ಬಂದ್ಬಿಡ್ತೇವೆ. ಜ್ಞಾನ ಏನಿದೆ ಎಷ್ಟು ಅದನ್ನು ನಾವು ಮಂಥನ ಮಾಡ್ತೇವೆ, ಎಷ್ಟೆಷ್ಟು ನಾವು ಅದನ್ನು ಮನನ ಮಾಡ್ತೇವೆ. ಬಾಬೋರ್ ವಿಚಾರ ಸಾಗರ ಮಂಥನದ ಬಗ್ಗೆ ತಿಳಿಸ್ತಾರೆ. ನಾವು ಅದನ್ನು ಚೆನ್ನಾಗಿ ಅರೆದು ಕುಡಿದ್ರೆ ನಶೆ ಬರ್ತದೆ ಅಂತ. ಚೆನ್ನಾಗಿ ಅದನ್ನು ಅರೆದ್ರೆ ಲೌಕಿಕದಲ್ಲೂ ಕೂಡ ನಶೆ ಬರಬೇಕು ಅಂದರೆ ಚೆನ್ನಾಗಿ ಅರೆದು ಕುಡಿತಾರೆ. ಹಾಗೆ ಜ್ಞಾನವನ್ನು ಎಷ್ಟು ನಾವು ಸ್ಮೃತಿಯಲ್ಲಿ ಇಟ್ಕೊಳ್ತೇವೆ, ಅದರ ಆಳದಲ್ಲಿ ಹೋಗ್ತೇವೆ, ಅಷ್ಟೇ ಖುಷಿ, ನಶೆ
ನಮಗೆ ಅನುಭವ ಆಗ್ತದೆ. ನಾವು ಆತ್ಮರು ಅದನ್ನು ಮಾಡ್ಬೋದು. ಅದಕ್ಕೆ ಬಾಬೋರು ನಾರಾಯಣಿ ನಶೆ ಅಂತ ಹೇಳ್ತಾರೆ. ಜ್ಞಾನ ಮುರಳಿಯ ಮೂಲಕ ಬಾಬೋರು ಏನು ಜ್ಞಾನವನ್ನು ಸುರಿಸ್ತಾರೆ, ಅದು ಬಾಬೋರು ನಮಗೆ ಒಂದು ಮಧುರ ಪತ್ರವನ್ನು ಆತ್ಮರಿಗೆ ಬರೆದಂತೆ ಇರ್ತದೆ. ನಾವು ಅನುಭವ ಕೂಡ ಮಾಡ್ತೇವೆ. ಬಾಬೋರು ಮುರಳಿಯ ಮೂಲಕ ನಮ್ಮೊಂದಿಗೆ ಮಾತಾಡ್ತಿದ್ದಾರೆ ಅಂತ ಅನುಭವ ಆಗ್ತದೆ. ಮುರಳಿಯಲ್ಲಿ ನಮಗೆ ನಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಬಿಡ್ತದೆ. ನಮ್ಮ ಮನಸ್ಸಿನಲ್ಲಿ ಯಾವುದಾದರೊಂದು ಪ್ರಶ್ನೆ ಇದ್ದರೆ, ಗೊಂದಲ ಇದ್ದರೆ ಅದಕ್ಕೆ ಉತ್ತರ ಕೂಡ ಮುರಳಿಯಲ್ಲಿ ಸಿಕ್ಬಿಡ್ತದೆ. ಯಾವುದೇ ಸಮಸ್ಯೆ ಇರ್ಬೋದು, ಪರಿಸ್ಥಿತಿ ಇರ್ಬೋದು, ಅದನ್ನು ಪಾರ್ ಮಾಡುವಂತಹ ಶಕ್ತಿ ನಮಗೆ ಮುರಳಿಯಿಂದನೇ ದೊರೀತದೆ. ಮುರಳಿ ನಮಗೆ ಮಾಯೆ ಮೇಲೆ ಹೇಗೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತದೆ. ಮುರಳಿಯನ್ನು ಕೇಳ್ತಾ ಕೇಳ್ತಾ ನಾವು ನಮ್ಮ ದುರ್ಬಲತೆಗಳನ್ನು ಗೆಲ್ತಾ ಹೋಗ್ತೇವೆ. ಅದು ನಮಗೆ ಗೊತ್ತೇ ಆಗೋದಿಲ್ಲ. ಅದಕ್ಕಾಗಿಯೇ ಪರಮಾತ್ಮ ಈಶ್ವರೀಯ ವಿಶ್ವವಿದ್ಯಾಲಯದ ಸ್ಥಾಪನೆಯನ್ನು ಮಾಡಿದ್ದಾನೆ. ಈ ಈಶ್ವರೀಯ ವಿಶ್ವವಿದ್ಯಾಲಯ, ಇಲ್ಲಿ ವಿದ್ಯಾಭ್ಯಾಸ ಏನು ಕಲಿಸಲಾಗ್ತದೆ, ಇದು ತುಂಬ ವಿಶೇಷ ಆಗಿದೆ. ಇಲ್ಲಿ ಯಾರಾದರೂ ಓದ್ಬೋದು. ಯಾವುದೇ ಧರ್ಮ, ಜಾತಿ, ಭಾಷೆ, ದೇಶ, ಕಾಲ, ಮಕ್ಕಳು, ಮುದುಕರು ಯಾರಾದರೂ ಕೂಡ ಓದ್ಬೋದು. ಭಗವಂತ ತಮ್ಮ ಮಕ್ಕಳಿಗೆ ನಿಶುಲ್ಕ, ಯಾವುದೇ ಫೀಸ್ ಇಲ್ಲದೆ ಓದಿಸ್ತಾನೆ. ತಂದೆಯಾಗಿ, ಶಿಕ್ಷಕನಾಗಿ, ಸದ್ಗುರುವಾಗಿ ಆ ಪರಮಾತ್ಮ ಈ ವಿಶ್ವವಿದ್ಯಾಲಯದಲ್ಲಿ ಓದಿಸ್ತಾನೆ. ಈ ವಿಶ್ವವಿದ್ಯಾಲಯದಲ್ಲಿ ಒಂದು ದಿನವೂ ರಜೆ ಇಲ್ಲ. ಅನ್ಯ ವಿಶ್ವವಿದ್ಯಾಲಯಗಳಲ್ಲಿ ರಜೆ ಇರ್ತದೆ. ಈ ವಿಶ್ವವಿದ್ಯಾಲಯದಲ್ಲಿ ಯಾವತ್ತೂ ಕೂಡ ರಜೆ ಅನ್ನೋದು ಇಲ್ಲ. ಎಲ್ಲಿ ತನಕ ಬದುಕಿದ್ದೇವೆ ಅಲ್ಲಿ ತನಕ ಓದ್ತಾನೆ ಇರಬೇಕು. ಇದು ವಿದ್ಯಾಭ್ಯಾಸ, ಜೀವನದ ವಿದ್ಯಾಭ್ಯಾಸ ಆಗಿದೆ. ಬಾಬೋರು ತಿಳಿಸ್ತಾರೆ, ಒಂದೊಂದು ಜ್ಞಾನರತ್ನ ಬಾಬೋರಿಂದ ನಮಗೇನು ದೊರೀತದೆ ಅದು ನಮ್ಮನ್ನು ಪದ್ಮಾಪದಂಪತಿಗಳನ್ನಾಗಿ ಮಾಡ್ತದೆ. ಅಷ್ಟು ಮೌಲ್ಯ ಇದೆ ಆ ಜ್ಞಾನಕ್ಕೆ, ಅದನ್ನು ನಾವು ಬಳಸ್ಕೊಂಡಾಗ. ಉದಾಹರಣೆಗೆ ನಾವು ಊಟ ಮಾಡ್ತೇವೆ. ಯಾವಾಗ ಅದು ಊಟ ಜೀರ್ಣ ಆಗ್ತದೆ ಆಗ ಮಾತ್ರ ಅದು ಶಕ್ತಿಯಾಗಿ ರಕ್ತ ಆಗ್ತದೆ, ಮಾಂಸ ರಕ್ತ ಆಗ್ತದೆ. ಅದು ಜೀರ್ಣ ಆಗಲಿಲ್ಲ ಅಂದರೆ ಶರೀರ ಹಾಗೆ ದುರ್ಬಲ ಆಗಿರ್ತದೆ. ಅದೇ ರೀತಿ ಜ್ಞಾನವನ್ನು ನಾವು ಜೀರ್ಣ ಮಾಡ್ಕೋಬೇಕು, ಸಮಾವೇಶ ಮಾಡ್ಕೋಬೇಕು. ಹಸುವಿಗೆ ಹೇಳ್ತಾರಲ್ವ, ಮೆಲುಕಾಗ್ತದೆ. ಹುಲ್ಲನ್ನು ಚೆನ್ನಾಗಿ ತಿಂದ ನಂತರ ಕುಳಿತುಕೊಂಡು ಏನು ಮಾಡ್ತದೆ, ತಿಂದಿದ್ದನ್ನು ಮತ್ತೆ ಮತ್ತೆ ಬಾಯಲ್ಲಿ ತಗೊಂಡು ಅದನ್ನು ಮೆಲುಕಾಗ್ತಾ ಇರ್ತದೆ. ಅದನ್ನು ಸಣ್ಣಕ್ಕೆ ಮಾಡಿ ನುಂಗ್ತದೆ. ಅದೇ ರೀತಿ ಜ್ಞಾನದ ಸೂಕ್ಷ್ಮತೆಯಲ್ಲಿ ನಾವು ಹೋಗಬೇಕು, ಜ್ಞಾನದ ಆಳದಲ್ಲಿ ನಾವು ಹೋಗಬೇಕು. ಎಷ್ಟು ನಾವು ಜ್ಞಾನದ ಸೂಕ್ಷ್ಮತೆಯಲ್ಲಿ ಹೋಗ್ತೇವೆ, ಆಳದಲ್ಲಿ ಹೋಗ್ತೇವೆ, ಆಗ ನಾವು ಆ ರಹಸ್ಯಗಳನ್ನು, ಬಾಬೋರು ಏನು ನಮಗೆ ರಹಸ್ಯಗಳನ್ನು ಅನುಭವ ಮಾಡಿಸ್ಬೇಕಂತಿದ್ದಾರೆ ಅವನ್ನು ನಾವು ಅನುಭವ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಎಷ್ಟೋ ಬಾರಿ ಪ್ರಶ್ನೆ ಬರ್ತದೆ, ಮಂಥನ ಹೇಗೆ ಮಾಡೋದು ಜ್ಞಾನವನ್ನು? ಬುದ್ಧಿನೇ ಏನಾಗೋದಿಲ್ಲ, ಓಡೋದಿಲ್ಲ. ಜ್ಞಾನದ ಮಂಥನ ಮಾಡಲಿಕ್ಕಿಂತ ಮುಂಚೆ ನಾವು ಜ್ಞಾನವನ್ನು ರಿವೈಸ್ ಮಾಡಬೇಕು. ಮುರಳಿಯನ್ನು ನಿತ್ಯ ಏನು ಕೇಳ್ತೇವೆ ಅದನ್ನು ಸ್ವಲ್ಪ ಸಮಯದ ನಂತರ ರಿವೈಸ್ ಮಾಡ್ತಾ ಇರಬೇಕು. ಆಗ ನಮ್ಮ ಸ್ಮೃತಿಯಲ್ಲಿ ಬರ್ತದೆ. ದಾದಿಯರನ್ನು ನಾವು ನೋಡ್ತಾ ಇದ್ವಿ, ದಾದಿಯರು ಹೇಗೆ ಮುರಳಿ ರಿವೈಸ್ ಮಾಡ್ತಿದ್ರು ಅಂತ. ಸಮಯ ಸಿಕ್ಕ ತಕ್ಷಣ ದಾದಿಯರು ಮುರಳಿ ಇಟ್ಕೊಳ್ತಿದ್ರು ಕೈಯಲ್ಲಿ. ಆ ಪಾಯಿಂಟ್ ನಮ್ಮ ಸ್ಮೃತಿಯಲ್ಲಿ ಇರ್ತದೆ. ಇವತ್ತು ಬಾಬಾ ಹೇಳಿದ್ದಾರೆ, ಏನು ಹೇಳಿದ್ದಾರೆ, ಮುಖ್ಯ ಪಾಯಿಂಟ್ ಏನು ಅಂತ ಸ್ಮೃತಿಯಲ್ಲಿ ಇರ್ತದೆ. ಯಾವುದೇ ಪರಿಸ್ಥಿತಿ ಬಂದಾಗ ಅದನ್ನು ನಾವು ಯೂಸ್ ಮಾಡ್ಕೋಬೋದು. ಸ್ಮೃತಿಯಿಂದಲೇ ಸ್ಥಿತಿ ಆಗ್ತದೆ, ಆಗಲೇ ನಮ್ಮ ಆಚರಣೆಯಲ್ಲಿ ಅದು ಬರ್ತದೆ. ಮತ್ತೊಂದು, ನಾವು ಮುರಳಿಯ ಏನು ಪಾಯಿಂಟ್ಸ್ ಏನಿರ್ತವೆ ಅವುಗಳನ್ನು ಬರೀಬೇಕು. ಎಷ್ಟು ಸ್ಮೃತಿಗೆ ಬರ್ತದೆ, ಬಾಬಾ ಏನೇನು ಹೇಳಿದರು ಅಂತೇಳಿ ನೆನಪು ಮಾಡಿಕೊಂಡು ಏನು ಮಾಡಬೇಕು, ಅದನ್ನು ಬರೀಬೇಕು. ಇವತ್ತು ನನಗೆ ಬಾಬಾ ಏನು ಹೇಳಿದರು,
ಬಾಬಾನ ಮುರಳಿಯಲ್ಲಿ ಇವತ್ತಿದು ಹೊಸ ಮಾತಿತ್ತು, ಅದರ ಬಗ್ಗೆ ನಾವು ಬರೆದಾಗ ಅದ್ರ ಬಗ್ಗೆ ಚಿಂತನೆ ನಡೀತದೆ. ತಿಳ್ಕೊಳ್ಳಿ. ಮಾಸ್ಟರ್ ಸರ್ವಶಕ್ತಿವಾನ್, ನಾನು ಆತ್ಮನಾಗಿದ್ದೇನೆ. ಈ ಪಾಯಿಂಟ್ ಇದೆ, ಕೇಳ್ತೇವೆ ನಾವು ಇದನ್ನ. ಇದು ನಮ್ಮ ಸ್ವಮಾನ ಆಗಿದೆ. ಮಂಥನ ಹೇಗೆ ಮಾಡೋದು? ವ್ಯರ್ಥ ಸಂಕಲ್ಪದಲ್ಲಿ ಮನುಷ್ಯ ಹೋದಾಗ ಹೇಗೆ, ಏನು, ಯಾಕೆ ಅಂತ ಎಷ್ಟು ವಿಸ್ತಾರ ಆಗ್ಬಿಡ್ತದೆ ಅಂದರೆ ಆ ವ್ಯರ್ಥದಿಂದ ಹೊರಬರೋದು ಕಷ್ಟ ಆಗ್ಬಿಡ್ತದೆ. ಇದರಲ್ಲಿ ಇಲ್ಲೂ ನಾವು ಅದನ್ನೇ ಮಾಡಬೇಕು, ಏನು, ಏಕೆ, ಹೇಗೆ ಅಂತ. ಮಾಸ್ಟರ್ ಸರ್ವಶಕ್ತಿವಾನ್ ಹೇಗೆ ನಾನು? ಬಾಬೋರು ಏನೇನು ಶಕ್ತಿಗಳನ್ನು ಕೊಟ್ಟಿದ್ದಾರೆ, ಏನೆಲ್ಲ ಶಕ್ತಿಗಳನ್ನು ಕೊಟ್ಟಿದ್ದಾರೆ, ಅವನ್ನೆಲ್ಲ ಸ್ಮೃತಿ ತಂದ್ಕೋಬೇಕು. ಒಂದೊಂದು ಶಕ್ತಿ ಬಗ್ಗೆನೇ ನಾವು ವಿಚಾರ ಮಾಡಬೇಕು. ಸಹನ ಶಕ್ತಿಯ ಬಗ್ಗೆ ವಿಚಾರ ಮಾಡಿ ಅದನ್ನು ಹೇಗೆ ಉಪಯೋಗಿಸ್ಬೇಕು, ಯಾವಾಗ ಉಪಯೋಗಿಸ್ಬೇಕು. ನಾನು ಸಹನ ಶಕ್ತಿಯನ್ನು ಯೂಸ್ ಮಾಡ್ತಾ ಇದ್ದೇನಾ? ಸಮಾವೇಶ ಮಾಡಿಸಿಕೊಳ್ಳುವಂಥ ಶಕ್ತಿ, ನಿರ್ಣಯ ಮಾಡುವಂಥ ಶಕ್ತಿ, ಅವುಗಳ ಬಗ್ಗೆನೂ ವಿಚಾರ ಮಾಡಿರಿ. ಆ ಶಕ್ತಿಗಳು ನನ್ನೊಳಗೆ ಎಷ್ಟು ವಿಧಿಪೂರ್ವಕವಾಗಿ ಸಮಾವೇಶ ಆಗಿದ್ದಾವೆ, ಅವುಗಳನ್ನು ಉಪಯೋಗಿಸ್ತಾ ಇದ್ದೇನೆ ಅಂತ ನೋಡ್ಕೋಬೇಕು. ಚೆಕ್ಕಿಂಗಲ್ಲಿ ನಾವು ಯೂಸ್ ಮಾಡಿಕೊಂಡಾಗ ಸಮಯಕ್ಕೆ ಸರಿಯಾಗಿ ಬರ್ತದೋ ಅಥವಾ ಇಲ್ವೋ. ಮಂಥನ ಮಾಡಿದ್ವಿ ಅಂದರೆ ಅದು ನಮಗೆ ಸಮಯಕ್ಕೆ ಸರಿಯಾಗಿ ಕೆಲಸಕ್ಕೆ ಬರ್ತದೆ, ಇಲ್ಲ ಅಂದರೆ ಬರೋದಿಲ್ಲ. ನಮ್ಮ ಅಧಿಕಾರ ಅದರ ಮೇಲೆ ಅಧಿಕಾರ ಇತ್ತು ಅಂದರೆ ನಾವು ಅದನ್ನು ಏನು ಮಾಡ್ತೀವಿ, ಸರಿಯಾದ ಸಮಯಕ್ಕೆ ಉಪಯೋಗಿಸ್ಕೊಳ್ತೇವೆ. ಕೇವಲ ಅದರ ತಿಳುವಳಿಕೆ ಇದ್ದರೆ ಸಾಕಾಗೋದಿಲ್ಲ. ತಿಳ್ಕೊಳ್ಳಿ. ನಾವು ಸುದರ್ಶನ ಚಕ್ರಧಾರಿಗಳಾಗಿದ್ದೇವೆ ಅಂತ ತಿಳ್ಕೊಳ್ಳಿ. ಸುದರ್ಶನ ಚಕ್ರಧಾರಿ ಅಂದ್ರೇ ಎಲ್ಲ ಯುಗಗಳಲ್ಲೂ ಆತ್ಮದ ಸ್ಥಿತಿಯ ಅನುಭವವನ್ನು ಮಾಡೋದು. ಸುದರ್ಶನ ಚಕ್ರಧಾರಿಯಲ್ಲಿ ಸತ್ಯುಗದಲ್ಲಿ ಆತ್ಮ ಹೇಗಿತ್ತು? ಸರ್ವಗುಣ ಸಂಪನ್ನ, 16 ಕಲಾ ಸಂಪೂರ್ಣ. ಆ ದೇವತಾ ಸ್ವರೂಪದಲ್ಲಿ ಸರ್ವ ಪ್ರಾಪ್ತಿ ಸ್ವರೂಪ ಸಂಪನ್ನ ಆಗಿದ್ವಿ. ಅದನ್ನು ಅನುಭವ ಮಾಡಬೇಕು. ಆ ಸ್ವರೂಪದಲ್ಲಿ ಸ್ಥಿತರಾಗಬೇಕು. ಆ ದೇವತಾಯಿ ಸ್ವರೂಪದಲ್ಲಿ ನಾವು ಸ್ಥಿತರಾಗಬೇಕು. ಸತ್ಯ ತ್ರೇತಾದಿಂದ ನಾವು ದ್ವಾಪರದಲ್ಲಿ ಬಂದಾಗ ಆತ್ಮ ಪೂಜ್ಯ ಸ್ವರೂಪದ ಅನುಭವ ಮಾಡಬೇಕು. ಮಂದಿರದಲ್ಲಿ ನನ್ನ ಪೂಜೆ ನಡೀತಾ ಇದೆ, ಭಕ್ತರೆಲ್ಲ ಹೇಗೆ ಬರ್ತಾರೆ ನನ್ನ ದರ್ಶನಕ್ಕಾಗಿ, ಹೇಗೆ ತಮ್ಮ ಮನೋಕಾಮನೆಗಳನ್ನ ಪೂರ್ಣ ಮಾಡಬೇಕು ಅಂತಿದ್ದಾರೆ, ತಮ್ಮ ಹೃದಯದ ಮಾತನ್ನು ಇಷ್ಟ ದೇವತೆಗಳ ಮುಂದೆ ಇಡ್ತಾರೆ, ಅದನ್ನು ನಾವು ಅನುಭವ ಮಾಡಬೇಕು. ಇದಾಯಿತು. ಆ ಪಾಯಿಂಟನ್ನು ನಾವು ಮನನ ಮಾಡೋದು, ಮಂಥನ ಮಾಡೋದು, ಅದನ್ನು ಅನುಭವ ಮಾಡೋದು. ನಾವು ಮನನವನ್ನು ಮಾಡಿದಾಗ, ಮನನ ಮಾಡುವುದರಿಂದ ಮಗನ ಸ್ಥಿತಿ ನ್ಯಾಚುರಲ್ ಆಗಿ ಆಗ್ಬಿಡ್ತದೆ. ನಮ್ಮದು ಮಗ್ನರಾಗುವುದು ಅಂದ್ರೇ ಪರಮಾತ್ಮನ ಸ್ನೇಹದಲ್ಲಿ ಲೀನ ಆಗುವುದು. ನಮ್ಮ ಯೋಗ ಸ್ವತಃ ಯೋಗ ಆಗಿಬಿಡ್ತದೆ, ಸಹಜ ಯೋಗ ಆಗಿಬಿಡ್ತದೆ. ನಾವು ಸಹಜವಾಗಿಯೇ ಬುದ್ಧಿ ಬ್ಯುಸಿ ಇರೋದ್ರಿಂದ ಮನನ ಚಿಂತನೆಯಲ್ಲಿ ಮಾಯೆಯಿಂದ ಮುಕ್ತರಾಗ್ಬಿಡ್ತೇವೆ. ಬುದ್ಧಿ ಬ್ಯುಸಿ ಇತ್ತು ಅಂದರೆ ಅಲ್ಲಿ ಮಾಯೆ ಏನಾಗ್ತದೆ, ಅರಗಾಗ್ಬಿಡ್ತದೆ. ಏಕೆಂದರೆ ಪುರುಸತ್ತೆ ಇಲ್ಲ ಅಂದರೆ ಅದು ಹೆಂಗೆ ಬರ್ತದೆ? ಬುದ್ಧಿ ಅಂತೂ ಜ್ಞಾನ ಮನನದಲ್ಲಿದ್ದಾಗ ಮಾಯೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಕೆಲವೊಮ್ಮೆ ವಿಚಾರ ಮಾಡ್ತೇವೆ, ನಾವು ಭಾಳ ಬ್ಯುಸಿ ಇದ್ದೀವಿ, ಟೈಮೇ ಸಿಗೋದಿಲ್ಲ ಅಂತ ಹೇಳ್ತಿರ್ತೀವಿ. ಒಮ್ಮೆಲೆ ನಮಗೆ ಸಿಗೋದಿಲ್ಲ ಅಂದರೆ ಟೈಮ್ ಏನು ಪರವಾಗಿಲ್ಲ. ಆದರೆ ಚಲ್ತೆ ಫಿರ್ತೆ, ಓಡಾಡ್ತಾ ನಡೆದಾಡ್ತಾ ಕಿವಿಗಳು ಎಷ್ಟು ಚುರುಕಿರ್ತವೆ, ಆ ಕಡೆ ಈ ಕಡೆಗೆ ಮಧ್ಯದಲ್ಲಿ ಸಮಯ ಸಿಗ್ತದೆ ನಮಗೆ. ಆಗಲೂ ಕೂಡ ನಾವು ನಮ್ಮ ಮನಸ್ಸನ್ನು ಜ್ಞಾನದ ಚಿಂತನದಲ್ಲಿ ತಗೊಂಡೋಗ್ಬೇಕು. ಬುದ್ಧಿ ಅದರಲ್ಲಿ ಬ್ಯುಸಿ ಇತ್ತು ಅಂದರೆ ಮಾಯೆಗೆ ಬರಲಿಕ್ಕೆ ಗೇಟ್ ಬಂದಾಗ್ಬಿಡ್ತದೆ. ನಾವು ಸಹಜವಾಗಿ ಮಾಯಾಜೀತ ಆಗ್ಬಿಡ್ತೇವೆ. ನಾವು ನಿರ್ವಿಘ್ನ ಸ್ಥಿತಿಯ ಅನುಭವವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಕೇವಲ ನಾವು ಸ್ವತಃ ನಿರ್ವಿಘ್ನ ಆಗೋದರೊಂದಿಗೆ ಅನ್ಯ ಆತ್ಮರನ್ನೂ ಕೂಡ ನಿರ್ವಿಘ್ನರನ್ನಾಗಿ ಮಾಡಲಿಕ್ಕೆ ನಮ್ಮಲ್ಲಿ ಶಕ್ತಿ ಬಂದ್ಬಿಡ್ತದೆ. ನಮಗೆ ಗೊತ್ತಿದೆ ಈ ಪರಿಸ್ಥಿತಿಯಲ್ಲಿ ಜ್ಞಾನದ ಯಾವ ಪಾಯಿಂಟ್, ಯಾವ ಮಾತು ಈ ವಿಘ್ನವನ್ನು ದೂರ ಮಾಡಲಿಕ್ಕೆ ಸಹಯೋಗ ಕೊಡ್ತದೆ ಅನ್ನೋ ಅನುಭವಿ ನಾವಿದ್ದೇವೆ. ಆ ಅನುಭವಗಳಿಂದ ನಾವು ಅನ್ಯರನ್ನು ಕೂಡ ಪ್ರೇರಣೆಯನ್ನು ಕೊಡ್ತೇವೆ.
ಯಾವುದೇ ಮಾತನ್ನು ಹೇಳಿದಾಗ ಹೃದಯದಿಂದ ಹೇಳ್ತೇವೆ. ಏಕೆಂದರೆ ನಾವು ಅನುಭವ ಮಾಡಿರೋದ್ರಿಂದ ಹೃದಯದಿಂದ ಹೊರಗೆ ಬರ್ತದೆ. ಆಗ ಅನ್ಯರಿಗೆ ಅದು ಅನುಭವ ಆಗ್ತದೆ. ಆ ಶಕ್ತಿ ಅವರಿಗೂ ಸಿಗ್ತದೆ. ನಾವು ಹೇಳುವಂಥ ಜ್ಞಾನದ ಶಕ್ತಿ. ಕೇವಲ ಜ್ಞಾನದ ವರ್ಣನೆ ಮಾಡೋದು ಬಹಳ ಸುಲಭ. ಎಲ್ಲರೂ ವರ್ಣನೆ ಮಾಡ್ತೇವೆ. ವರ್ಣನೆ ಮಾಡೋದ್ರ ತನಕ ಅಷ್ಟೇ ಇರಬಾರ್ದು. ಕೇಳೋರ್ಗೂ ಚೆನ್ನಾಗಿ ಅನ್ನಿಸ್ತದೆ, ಚೆನ್ನಾಗಿದೆ ಅಂತ ಅಷ್ಟೇ ಆಗ್ತದೆ. ಅದರಿಂದ ಪರಿವರ್ತನೆ ಆಗೋದಿಲ್ಲ. ನಾವು ಅನುಭವ ಮಾಡಿ ಹೇಳಿದಾಗ ಕೇಳಿದವರು ಕೂಡ ಅದನ್ನು ಪರಿವರ್ತನೆ ಆಗ್ತಾರೆ. ಅದರಿಂದ ಮಳೆ ಸುರಿದಾಗ ಆ ಭೂಮಿ ಹೀರ್ಕೊಂಡ್ಬಿಡ್ತದೆ. ಅದರಲ್ಲಿ ಏನೆಲ್ಲ ಬೀಜಗಳು ಬಿದ್ದಿರ್ತವೆ ಅವುಗಳು ಮೊಳಕೆ ಹೊಡಿತವೆ. ಹೊಸ ಗಿಡಗಳು ಉಟ್ಕೊಳ್ತವೆ ಭೂಮಿಯಲ್ಲಿ. ಆಮೇಲೆ ನಂತರದಲ್ಲಿ ಅವು ಹಣ್ಣುಗಳನ್ನು ಕೊಡ್ತವೆ. ಹೊಸ ರಚನೆ ಏನಿದೆಯಲ್ಲ ಅದು ನಮಗೆ ಪ್ರಾಪ್ತಿ ಆಗ್ತದೆ. ಇದೇ ರೀತಿ ಜ್ಞಾನವನ್ನು ನಮ್ಮಲ್ಲಿ ಸಮಾವೇಶ ಮಾಡಿಕೊಂಡಾಗ ಆಗ ಜ್ಞಾನ ನಮ್ಮೊಳಗೆ ಪರಿವರ್ತನೆ ಏನು ತರ್ತದೆ, ಅದರಿಂದ ನಮ್ಮ ಹೊಸ ಸ್ವರೂಪ ಏನಾಗ್ತದೆ, ಎಮರ್ಜ್ ಆಗ್ತದೆ. ಬಾಬಾವರು ನಮ್ಮನ್ನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡ್ತಾ ಇದ್ದಾರೆ. ಆ ಈಶ್ವರ್ಯ ಸಂಸ್ಕಾರ, ದೇವತಾ ಸಂಸ್ಕಾರ ನಮ್ಮಲ್ಲಿ ಎಮರ್ಜ್ ಆಗ್ತದೆ. ಎಷ್ಟೆಷ್ಟು ನಾವು ಜ್ಞಾನದ ಮನನ ಮಾಡ್ತೇವೆ, ಎಷ್ಟು ನಾವು ಸ್ವಯಂವನ್ನು ಸಂತುಷ್ಟ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಅಷ್ಟು ನಾವು ಪ್ರಸನ್ನರಾಗಿರ್ತೇವೆ. ನಾವು ಬೇಹದ್ದಿನ ಪ್ರಾಪ್ತಿಯಿಂದ ಸ್ವಯಂವನ್ನು ಸಂಪನ್ನ ಅನುಭವ ಮಾಡ್ತೇವೆ. ಬೇಹದ್ದಿನ ನಶೆಯ ಅನುಭವವನ್ನು ಮಾಡ್ತೇವೆ. ಅಥವಾ ಬೇಹದ್ದಿನ ಸೇವಾಧಾರಿಗಳು ನಾವು ಆಗ್ಬಿಡ್ತೇವೆ. ನಂತರ ಕೇವಲ ಜ್ಞಾನ ಕೇಳೋದಲ್ಲ, ಪರಮಾತ್ಮ ನಮಗೆ ಜ್ಞಾನ ಏನು ಕೊಟ್ಟಿದ್ದಾರೆ, ಜ್ಞಾನದ ಮಳೆಯನ್ನು ಸುರಿಸಿದ್ದಾನೆ ಭಗವಂತ. ಆ ಜ್ಞಾನವನ್ನು ನಾವು ನಮ್ಮಲ್ಲಿ ಸಮಾವೇಶ ಮಾಡ್ಕೋಬೇಕು. ಆ ಜ್ಞಾನದ ಸ್ವರೂಪರಾಗಬೇಕು. ಆಗಲೇ ನಾವು ವರ್ತಮಾನ ಜೀವನದಲ್ಲಿ ಅದರ ಫಲವನ್ನು ಅನುಭವ ಮಾಡ್ತೇವೆ. ಭವಿಷ್ಯದ ಪ್ರಾರಬ್ಧ ಅಂತೂ ಜ್ಞಾನದಿಂದ ಸಿಕ್ಕೇ ಸಿಗ್ತದೆ. ಜ್ಞಾನ ಏನಿದೆ ಅದು ಸೋರ್ಸ್ ಆಫ್ ಇನ್ಕಮ್ ಆಗಿದೆ, ಆದಾಯದ ಒಂದು ದಾರಿಯಾಗಿದೆ. ಭವಿಷ್ಯದಲ್ಲಿ 21 ಜನ್ಮಗಳಿಗೆ ಬಾಬಾ ನಮಗೆ ಗ್ಯಾರಂಟಿ ಕೊಟ್ಟಿದ್ದಾರೆ. ಆದರೆ ಬರುವಂತಹ ಅನ್ಯ ಜನ್ಮಗಳಲ್ಲೂ ಕೂಡ ಬಾಬಾ ಹೇಳ್ತಾರೆ, ಮುಕ್ಕಾಲು ಕಲ್ಪ ನಾವು ಆತ್ಮರು ಸರ್ವ ಪ್ರಾಪ್ತಿಗಳಿಂದ ಸಂಪನ್ನರಾಗಿರ್ತೇವೆ. ಸರ್ವ ಭಾಗ್ಯ ನಮಗೆ ಪ್ರಾಪ್ತಿಯಾಗಿರ್ತವೆ. ಓಂ ಶಾಂತಿ.